ನನ್ನ ಹೆಸರು ಡಾಕ್ಟರ್ ರಮೇಶ್ ಕಾಮತ್ ಅಂತ. ಐ ಆಮ್ ಎ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಗ್ರ್ಯಾಜುಯೇಟ್. 1971ನಲ್ಲಿ ಸೇರಿಕೊಂಡು 75ನಲ್ಲಿ ನಾನು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪದವೀಧರನಾದೆ. ಗಿರೀಶ್ ಕಾಸರವಳ್ಳಿ ಎಲ್ಲ ನನ್ನ ಜೂನಿಯರ್ ಆಗಿದ್ದರು. ಅವರು 72 ಬ್ಯಾಚ್ನವರು. ಪಿ ಲಂಕೇಶ್ ಅವ್ರ ಹತ್ರ ಅವರ ಎಲ್ಲ ಫಿಲ್ಮ್ಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ಪಲ್ಲವಿ, ಅನುರೂಪ, ಖಂಡವಿದೆಕೋ, ಎಲ್ಲಿಂದಲೋ ಬಂದವರು ಎಲ್ಲ ಚಿತ್ರಕ್ಕೂ, ಅವರೆಲ್ಲ ಡಾಕ್ಯುಮೆಂಟ್ರಿ ಚಿತ್ರಕ್ಕೂ ನಾನೇ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ನಂತರ 1980ರಲ್ಲಿ ಲಂಕೇಶ್ ಅವರು ಚಲನಚಿತ್ರ ಮಾಡೋದನ್ನು ನಿಲ್ಲಿಸಿದ್ರು. ಯಾವುದೋ ಕಾರಣಕ್ಕೆ ಏನು ಮಾಡೋದಿಲ್ಲ, ಸಿನಿಮಾ ತುಂಬ ದುಡ್ಡು ಕಳ್ಕೊಂಡೆ ಅಂತ. ಆವಾಗ ನಾನೊಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ತಾಯಿಯವರು ಹೇಳಿದ್ರು, ಕೊಂಕಣಿ ಭಾಷೆಯಲ್ಲಿ ಇದುವರೆಗೂ ಚಲನಚಿತ್ರನೇ ಇಲ್ಲ, ನಮ್ಮ ಮಾತೃಭಾಷೆ ಕೊಂಕಣಿಪ್ಪ, ಸಾಮಾನ್ಯವಾಗಿ ಋಣಗಳಿರುತ್ತಂತೆ. ಒಂದು ನಮ್ಮ ತಂದೆ ತಾಯಿಯ ಋಣ, ನಮ್ಮ ಟೀಚರ್ಗಳ ಋಣ, ಅಂದರೆ ನಮ್ಮ ಶಿಕ್ಷಕರ ಋಣ, ಆ ಊರಿನ ಋಣ, ಆ ದೇಶದ ಋಣ. ಅದೇ ತರಹ ಭಾಷಾ ಋಣ ಅಂತ ಇರುತ್ತಂತೆ. ಮಾತೃಭಾಷೆಯಿಂದಲೇ ನೀವು ಶುರು ಮಾಡೋದು, ಜನ್ಮದಲ್ಲಿ ಹುಟ್ಟಿದ ಕೂಡಲೇ ಆ ಭಾಷೆ ಋಣ ಸಂದಾಯಕ್ಕೋಸ್ಕರ ನೀನು ಕೊಂಕಣಿ ಭಾಷೆನಲ್ಲಿ ಸಿನಿಮಾ ಮಾಡಪ್ಪ ಅಂತ ಹೇಳಿದ್ರು. ಅದು 1980ರಲ್ಲಿ. ಆವಾಗ ನಮ್ಮ ಕೊಂಕಣಿ ಭಾಷೆಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರಲಿಲ್ಲ. 1982ನಲ್ಲಿ ಸಿಕ್ತು. ಬಹುಶಃ ನನ್ನ ಜನಮನ ಕೊಂಕಣಿ ಚಲನಚಿತ್ರ ಪ್ರಪ್ರಥಮ ಭಾರತ ದೇಶದಲ್ಲೇ ತಯಾರಾದಂತಹ ಸಾರಸ್ವತ ಕೊಂಕಣಿ ಚಲನಚಿತ್ರ. ಅದಾದಮೇಲೆ ಇದುವರೆಗೂ 10 ಸಿನಿಮಾ ಮಾತ್ರ ಬಂತು. ಯಾಕಂದರೆ ಅದ್ರಲ್ಲಿ ದುಡ್ಡಿಲ್ಲ, ಬಂಡವಾಳ ಹಾಕಿದ್ರೆ ವಾಪಸ್ ಬರೋದಿಲ್ಲ, ಥಿಯೇಟ್ರಿಗೆ ಜನ ಬರೋದಿಲ್ಲ. ಯಾಕಂದರೆ ನಮ್ಮದು ಅಲ್ಪಸಂಖ್ಯಾತರಿರುವಂಥದ್ದು. ಆ ಭಾಷೆಯಲ್ಲೇ ನಾನು ಇದುವರೆಗೂ 10 ಸಿನಿಮಾದರಲ್ಲಿ 5 ಸಿನಿಮಾ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಈ 75ನೇ ವರ್ಷದಲ್ಲೂ ಕೂಡ ಈ ಒಂದು ಚಲನಚಿತ್ರ ನಗ್ನ ಸತ್ಯ ಅಂತ ಮಾಡಿದ್ದೇನೆ. ನಾನು ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಫಿಲಮ್ ಮಾಡೋದಿಲ್ಲ. ಡಿಶಮ್ ಫೈಟಿಂಗು, ಡ್ಯಾನ್ಸು, ಪಾರ್ಸ್ಟ್ ತಾಡೋದು ಆ ಥರದ್ದು ನನಗೆ ಇಷ್ಟ ಇಲ್ಲ. ಏನಾದರೂ ಒಂದು ಸಮಾಜಕ್ಕೆ ಏನೋ ಒಂದು ಇದನ್ನು ತಲುಪಿಸ್ಬೇಕು. ನಾವು ಸಮಾಜ ಅದರಿಂದ ಏನಾದರೂ ಒಂದು ಅರ್ಥಕೊಳ್ಬೇಕು. ಅಥವಾ ಒಂದು ಸಿನಿಮಾ ನೋಡಿದಾಗ ಏನಾದರೂ ಒಂದು ಮನೆಗೆ ತೊಗೊಂಡೋಗ್ಬೇಕು ಅವ್ರ ಹೃದಯದಲ್ಲಿ, ಮನಸ್ಸಿನಲ್ಲಿ. ಇಲ್ಲದಿರೋದು ಸಿನಿಮಾನೇ ಎಲ್ಲ ಇವತ್ತು ನೋಡ್ಬಿಟ್ಟು ನಾಳೆ ಮರೆತು ಬಿಡೋದಾದರೆ ಅದು ಯಾತಕ್ಕೆ ಸಿನಿಮಾ ಅಂತ ಕರಿತೀವಿ? ಅದು ಸಮೂಹ ಮಾಧ್ಯಮ. ಆ ಥರ ಕೊಂಕಣಿ ನನ್ನ ಎಲ್ಲ ಚಲನಚಿತ್ರದಲ್ಲೂ ಒಂದಲ್ಲ ಒಂದು ವಿಶೇಷವಾದ ಸಂಗತಿಗಳಿರುತ್ತೆ. ಈಗ ಮಾಡಿರೋ ಚಿತ್ರ ನಗ್ನ ಸತ್ಯ ಅಂತ ಈ 75ನೇ ವರ್ಷದಲ್ಲಿ ಮಾಡಿದ್ದೀನಿ. ಇದ್ರ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಕನ್ನಡದಲ್ಲೂ ಕೂಡ ಬೇರೆ ಬೇರೆ ಥರದ ಕನ್ನಡಗಳಿದೆ. ಮೈಸೂರು ಕಡೆ ಕನ್ನಡ ಅಂತ ಇದೆ, ಅದೇ ಥರ ನಮ್ಮ ಗುಲ್ಬರ್ಗಾ ಕಡೆ ಕನ್ನಡ ಅಂತಿದೆ, ಹುಬ್ಬಳ್ಳಿ ಕಡೆ ಕನ್ನಡ ಅಂತಿದೆ, ಎಲ್ಲವೂ ಕನ್ನಡನೇ. ಹಾಗೆ ನಮ್ಮಲ್ಲೂ ಕೂಡ ಬೇರೆ ಬೇರೆ ತರಹದ ಕೊಂಕಣಿ ಇದೆ. ಸಾರಸ್ವತ ಕೊಂಕಣಿ ಇದೆ, ಅದೇ ಥರ ನಮ್ಮದು ಗೌಡ ಸಾರಸ್ವತ ಕೊಂಕಣಿ ಅಂತ ಇದೆ, RSB ಕೊಂಕಣಿ ಅಂತಿದೆ, ಕ್ರಿಶ್ಚಿಯನ್ ಕೊಂಕಣಿ ಅಂತಿದೆ, ಮುಸ್ಲಿಮ್ ಅವ್ರ ನವಾಯತ್ ಕೊಂಕಣಿ ಅಂತೆಲ್ಲ ಇದೆ. ಆ ಥರ ಕೊಂಕಣಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಸಿನಿಮಾ ಮಾಡಿದ್ದೀನಿ. ಎಲ್ಲ ಥರದ ಕೊಂಕಣಿನೂ ಜನ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಅದು ಕೊಂಕಣಿ ಭಾಷೆನೇ ಅದು. ಆ ನಿಮಿತ್ತ ಈ ಚಲನಚಿತ್ರದಲ್ಲಿ ಎಲ್ಲ ಥರದ ಕೊಂಕಣಿ ಭಾಷೆನೂ ಸೇರಿಸಿ ಮಾಡಿರುವಂಥ ಚಿತ್ರ. ಎರಡನೇದು, ತುಂಬ ಸೀರಿಯಸ್ ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಸೆನ್ಸಾರ್ನಲ್ಲೂ ಕೂಡ ತುಂಬ ಚರ್ಚೆ ಆಯಿತು, ಈ ಸಿನಿಮಾಗೆ ಕೊಡಬೇಕೋ ಬೇಡವೋ ಸರ್ಟಿಫಿಕೇಟು ಅನ್ನೋದೆಲ್ಲ. ಆದರೂ ಕೂಡ ಕೊಟ್ಟರು, UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನದ್ರ ಉದ್ದೇಶ, ಯಾವ ಥರ ವಿಶೇಷ ಇದರಲ್ಲಿ, ಏನು ಅದರ ಕಥಾವಸ್ತು ಅಂತ ಹೇಳಿದ್ರೆ, ಭಾರತ ದೇಶದ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ 3 ಏನು ಕಾನ್ಸ್ಟಿಟ್ಯೂಷನಲ್ ಪಿಲ್ಲರ್ಸ್ ಅಂತ ಇದೆ. ಆ ಪಿಲ್ಲರ್ಸ್ಗಳು ನನ್ನ ಪ್ರಕಾರ ಅಥವಾ ಸಾಮಾನ್ಯರ ಪ್ರಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನ್ಯಾಯ ಎಲ್ರಿಗೂ ಒಂದೇ ಅಲ್ಲ. ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ, ರಾಜಕಾರಣಿಗೊಂದು ನ್ಯಾಯ, ಅಧಿಕಾರಿಗಳಿಗೊಂದು ನ್ಯಾಯ. ಈ ಥರ ನ್ಯಾಯಗಳು ಕೋರ್ಟ್ನಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಬರ್ತಾ ಇದೆ. ನಾವು ಯಾವುದೋ ಒಂದು 50,000 ರೂಪಾಯಿ ಏನಾದರೂ ಒಂದು ಸಾಲ ತೊಗೊಂಡು ಕಟ್ಟದೆ ಹೋದರೆ ಜೈಲಿಗೆ ಹಾಕ್ಬಿಡ್ತಾರೆ, ನಾನ್ ಬೇಲೇಬಲ್ ವಾರೆಂಟ್ ಅಂತ. ಅದೇ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಮೋಸ ಮಾಡಿದ್ರೆ ಅವ್ರಿಗೇನೂ ಆಗ್ತಾ ಇಲ್ಲ. ಯಾತಕ್ಕಿಂತ ಜನ ಚಿಂತನೆ ಮಾಡ್ತಾರೆ. ಈ ಥರ ಒಂದು ಸಬ್ಜೆಕ್ಟ್ನ ನಾನು ತೆಗೆದುಕೊಂಡು ಒಂದು ಹೆಣ್ಣಿನ ಮೂಲಕ ಹೇಳ್ತೀನಿ, ಹೆಣ್ಣಿನ ಶೋಷಣೆ ಎಷ್ಟಾಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಅವ್ರಿಗೆ ಸರಿಯಾದ ನ್ಯಾಯ ಸಿಗ್ತಾ ಇದೆಯಾ? ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅದು ಸಿಗೋದಿಲ್ಲ ಅವಳಿಗೆ. ಆವಾಗ ಅವಳು ಸಾಯ್ತಾಳೆ ಯಾವುದೋ ಒಂದು ಕಾರಣದಿಂದ. ನಂತರ ಅವಳ ಮಗಳು 20 ವರ್ಷದ ನಂತರ ಅವಳು ಪತ್ರಿಕಾಕರ್ತೆ ಆಗ್ತಾಳೆ. ಆವಾಗ ಪತ್ರಿಕಾ ಧರ್ಮನ ಎತ್ತಿಡಿಯೋಕ್ಕೋಸ್ಕರ ಅವಳು ತನ್ನ ತಾಯಿಗೆ ಯಾರ್ಯಾರು ನ್ಯಾಯ, ಮೋಸ, ಅನ್ಯಾಯ ಎಲ್ಲ ಮಾಡಿದ್ರಲ್ಲ ಅವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಅವ್ರಿಗೆ ಶಿಕ್ಷೆ ಸಿಗೋ ಥರ ಮಾಡುವಂತಹ ಕಥಾಚಿತ್ರ ಇದರಲ್ಲಿ ತೋರಿಸಿದ್ದೀನಿ. ಸುಮಾರು ರಾಜಕಾರಣಿಗಳು ಯಾವ್ಯಾವ ಥರ ಏನೇನು ಮಾಡ್ತಾರೆ, ಯಾವ ತರಹ ಅನ್ಯಾಯ ಮಾಡ್ತಾರೆ ಜನರಿಗೆ ಅನ್ನೋದೆಲ್ಲ ತೋರಿಸಿದ್ದೀನಿ. ಆ ನಿಮಿತ್ತ ಸ್ವಲ್ಪ ಚರ್ಚೆ ಎಲ್ಲ ಆಯಿತು. ನಂತರ ಕೂಡ ಸರ್ಟಿಫಿಕೇಟ್ ಸಿಕ್ಕಿದೆ. ಜನ ಖಂಡಿತ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಂದು ವಿಶೇಷ ಅಂದರೆ, ಕೊಂಕಣಿನಲ್ಲಿ ಹೆಚ್ಚು ಖರ್ಚು ಮಾಡೋಕ್ಕಾಗಲ್ಲ. ಆದರೂ ಕೂಡ ನಾನು 25-26 ಲಕ್ಷ ಖರ್ಚು ಮಾಡಿದ್ದೀನಿ. ಅದೇ ಕಡಿಮೆ ಅಂತ ಹೇಳೋಣ. ಬೇರೆಯವ್ರು ಮಾಡ್ಬೇಕಾದ್ರೆ 1 ಕೋಟಿ ಖರ್ಚು ಮಾಡಿರೋರು ಈ ಸಿನಿಮಾಗೆ.
ಈ ಸಿನಿಮಾನ ಅಮೇರಿಕಾದಲ್ಲಿ ಹೋಗಿ ಶೂಟ್ ಮಾಡಿದ್ದೀನಿ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಶೂಟ್ ಆಗಿದೆ. ಒಳ್ಳೆ ಕ್ಯಾಮ್ರಾ, ನಮ್ಮ PVR ಸ್ವಾಮಿ ಅಂತ ತುಂಬ ಅದ್ಭುತವಾದ ಕ್ಯಾಮ್ರಾಮನ್ನು, ನ್ಯಾಷನಲ್ ಅವಾರ್ಡ್ ಕ್ಯಾಮ್ರಾಮನ್ನು, ನ್ಯಾಷನಲ್ ಅವಾರ್ಡ್ ಎಡಿಟ್ರು, ನ್ಯಾಷನಲ್ ಅವಾರ್ಡ್ ಮ್ಯೂಸಿಕ್ ಡೈರೆಕ್ಟ್ರು ಅವರೆಲ್ಲ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ. ತುಂಬ ಒಳ್ಳೆಯ ಸಿನಿಮಾ ಇದು. ನನಗೇನಪ್ಪ ಅಂದರೆ ನಾನು ಸತ್ತ ಮೇಲೆ ಕೊನೆ ಪಕ್ಷ ನಮ್ಮ ಕೊಂಕಣಿಯವರಾದರೂ ನನ್ನ ನೆನಪು ಮಾಡ್ಕೊಳ್ತಾರೆ. ಯಾಕಂದರೆ ಕನ್ನಡದಲ್ಲಿ ಸಾವಿರಾರು ಜನ ಇದ್ದಾರೆ ಡೈರೆಕ್ಟ್ರುಗಳು, ಅದ್ರ ಮಧ್ಯೆ ನಾನೊಬ್ಬ ಆಗ್ತೀನಿ, ಯಾರು ನೆನಪು ಮಾಡ್ಕೊಳ್ತಾರೆ? ಆದರೆ ಕೊಂಕಣಿನಲ್ಲಿ ಬಂದಿರೋದೇ 10 ಸಿನಿಮಾ, 5 ಸಿನಿಮಾ ನಾನು ಮಾಡಿದ್ದೀನಿ ಅಂದರೆ ನಾನೇ ಫಾಲ್ಕೆ ಕೊಂಕಣಿ ಸಿನಿಮಾದಲ್ಲಿ. ಮತ್ತು ಒಳ್ಳೆ ಚಿತ್ರ ಮಾಡಿದ್ದೀನಿ. ಯುವ ಜನತೆಗೆ ಅವ್ರುಗಳು ನನ್ನಿಂದ ಪ್ರೇರಿತರಾಗಿ ಅವರು ಈ ಕೊಂಕಣಿ ಚಲನಚಿತ್ರನ ಮುಂದುವರ್ಸೋಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ನಾನು ಏನೂ ಅಪೇಕ್ಷೆ ಪಡೋದಿಲ್ಲ. ನನ್ನ ಅನಾರೋಗ್ಯಗಳು ಇದೆ, ಏನೇನೋ ಇದೆ, ಅನಾರೋಗ್ಯದ ಮಧ್ಯೆಯೂ ಕೂಡ ಈ ಸಿನಿಮಾ ಮಾಡಿದ್ದೀನಿ ನಾನು ಅಂತ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಪತ್ರಿಕಾ ರಂಗದವ್ರು ತುಂಬ ಸಹಾಯ ಮಾಡಿದ್ದಾರೆ ಇದು ನನಗೆ. ನನ್ನ ಫಿಲ್ಮ್ ಮುಹೂರ್ತ ಟೈಮಲ್ಲೇ ಸುರೇಶ್ ಹೆಬ್ಳಿಕರ್ ಬಂದಿದ್ದರು ಚೀಫ್ ಗೆಸ್ಟ್ ಆಗಿ. ಮೋಹನ್ ಕೊಂಡಜ್ಜಿ ಅಂತ ಒಬ್ಬರು MLC ಬಂದಿದ್ದರು. ಅವರೆಲ್ಲ ಬಂದು ಹಾರೈಸಿದ್ದಾರೆ. ಅದೇ ಥರ ಇವತ್ತಿನ ದಿವಸ ತಾವು ನೋಡಿದ್ದೀರಾ, ರೇವತಿ ಕಾಮತ್ ಅಂತ, ಸಿ ಈಸ್ ಆಲ್ಸೋ ಎನ್ ಎನ್ವೈರ್ಮೆಂಟಲಿಸ್ಟ್, ಲ್ಯಾಂಡ್ಸ್ಕೇಪರ್ ಆ್ಯಂಡ್ ಸಮಾಜದ ಕಾಳಜಿ ಇರುವಂಥ ಹೆಂಗಸು. ಯಾಕಂದರೆ ಇದು ವುಮನ್ ಎಂಪವರ್ಮೆಂಟ್ ಆದ್ದರಿಂದ ಒಬ್ಬ ಮಹಿಳೆಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತರಿಸಿ ಸಿನಿಮಾ ನೋಡ್ತಾ ಇದ್ದಾರೆ ಇವಾಗ. ನಾನು ಮುಖ್ಯವಾಗಿ ಪತ್ರಿಕಾ ರಂಗದವ್ರಿಗೆ, ಯಾಕಂದರೆ ಈ ಸಿನಿಮಾದಲ್ಲಿ ಪತ್ರಿಕಾ ರಂಗದವ್ರಿಗೆ ಎತ್ತಿಟ್ಟಿದ್ದೀನಿ. ನೀವೆಲ್ಲ ಪತ್ರಿಕಾ ರಂಗದವರು ಆಗಿದ್ದೀರಿ. ನೀವುಗಳು ಸೇರಿದ್ರೆ ಏನು ಬೇಕಾದ್ರೂ ಸಮಾಜ ಸುಧಾರಣೆ ಮಾಡಬಹುದು. ಅದರಲ್ಲಿ 2%, 5% ಕರಪ್ಟು ಇರಬಹುದು, ನಾವೇನು ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಕಡೆ ಇದ್ದ ಹಾಗೆ ಇಲ್ಲೂ ಕೂಡ ಒಂದಷ್ಟು ಇರುತ್ತೆ ಆದರೆ ಜಾಸ್ತಿ ಪರ್ಸೆಂಟೇಜ್ ಜನ ಪತ್ರಿಕಾಕರ್ತರು ನ್ಯಾಯಯುತವಾಗಿದ್ದಾರೆ. ಈ ಕೊಂಕಣಿ ಸಿನಿಮಾ ನೋಡಿ, ನೀವುಗಳೆಲ್ಲ ಬಂದಿದ್ದೀರಾ, ಒಂದು ಮೈನಾರಿಟಿ ಲ್ಯಾಂಗ್ವೇಜು, ಈ ಲ್ಯಾಂಗ್ವೇಜಿಗೆ ನೀವು ಬಂದು ಪಬ್ಲಿಸಿಟಿ ಕೊಡಬೇಕು ಅಂತಿಲ್ಲ, ಆದರೂ ಕೂಡ ಬಂದಿದ್ದೀರಿ. ಒಂದು ಕನ್ನಡ ಸಿನಿಮಾಗಿಂತ ಹೆಚ್ಚಿಗೆ ಬಂದಿದ್ದೀರಾ ನೀವೆಲ್ಲ. ನನಗೆ ತುಂಬ ಖುಷಿ ಆಗುತ್ತೆ. ಆ ತರಹ ಈ ಸಿನಿಮಾಕ್ಕೆ ಸಾಮಾನ್ಯವಾಗಿ ದುಡ್ಡು ಹಾಕೋದು ಕಷ್ಟ, ವಾಪಸ್ ಬರೋದಿಲ್ಲ. ಆದರೂ ಕೂಡ 5 ಸಿನಿಮಾ ಹೇಗೆ ಮಾಡಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ಬೋದು. ಮುಖ್ಯವಾಗಿ ನಮ್ಮ ಶ್ರೀಮತಿಯವರು, ಸಿ ಇಸ್ ದ ಬ್ಯಾಕ್ ಬೋನ್ ಫಾರ್ ಮಿ. 2 ಸಿನಿಮಾಕ್ಕೆ ಫಂಡನ್ನು ಅವ್ರು ಮಾಡಿದ್ದಾರೆ. ಏನು ಫಂಡಿಂಗ್ ಅಂದರೆ ಅವ್ರ ಹೌಸ್ ವೈಫ್ ಅಲ್ಲ, ಶಿ ವಾಸ್ ಆಲ್ಸೋ ಅರ್ನಿಂಗ್ ಮೆಂಬರ್, ದೊಡ್ಡ ಹುದ್ದೆನಲ್ಲಿ ಇದ್ದಂಥವ್ರು ಅವರು. ಆ ನಿಮಿತ್ತ ನಿಮಗೆಲ್ಲ ನಾನು ಕೃತಜ್ಞನಾಗಿದ್ದೀನಿ. ಇನ್ನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ತಾವು ಸಿನಿಮಾ ನೋಡಿ ಒಂದೆರಡು ಬೈಟ್ಗಳನ್ನ ಅದ್ರಲ್ಲಿ ಹಾಕ್ಬೋದು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.